ಆತ್ಮೀಯ ವೀಕ್ಷಕರೇ, ಈ ಸಾಮಾಜಿಕ ಬದುಕಿನ ಕೆಲವು ಮಹತ್ವದ ವಿಷಯಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಾಸ್ತವಿಕ ಬದುಕಿನ ಆಚಾರ ವಿಚಾರಗಳು, ಜನರ ಭಾವನೆಗಳು, ಸಂಸ್ಕೃತಿ ಸಂಸ್ಕಾರದಲ್ಲಿ ಯಾವ ರೀತಿ ಬದಲಾಗ್ತಾ ಹೋಗ್ತಾ ಇದೆ ಎನ್ನುವ ವಿಷಯಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಉರಿಯುತ್ತಿರುವ ದೀಪವು ಯಾವುದೇ ಭೇದ ಭಾವ ಮಾಡದೆ ಇವತ್ತು ಶ್ರೀಮಂತ ಬಡವ ಎನ್ನದೇ ಎಲ್ಲರ ಮನೆಯಲ್ಲೂ ಅಷ್ಟೇ ಬೆಳಕನ್ನು ಕೊಡ್ತದೆ. ಭೇದ ಭಾವ ಮಾಡೋದಿಲ್ಲ. ಅದೇ ದೀಪದ ಥರ ನಮ್ಮ ಸ್ವಭಾವ ಕೂಡ ಇರಬೇಕು. ಎಲ್ಲಿ ಹೋದರೂ ಹಾಗೂ ನಮ್ಮ ಮೇಲೆ ವಿಶ್ವಾಸ ಇಟ್ಟವರನ್ನು ಅವರ ಮನಸ್ಸನ್ನು ನೋಯಿಸದಂತೆ ನೋಡಿಕೊಳ್ಳಬೇಕು. ಇದುವೇ ನಿಜವಾದ ಜೀವನ. ಬದುಕು ತುಂಬ ಕಠಿಣವಾದದ್ದು. ನಾವಿರುವ ಈ ಸಮಾಜದಲ್ಲಿ ಜನರ ಬದುಕು ಹೇಗಿರ್ತಂದರೆ, ಶ್ರೀಮಂತರ ಬದುಕು ಅವರು ಹಣ ಆಸ್ತಿ ಅಂತಸ್ತು ಸಂಪಾದಿಸುವುದರಲ್ಲೇ ಕಳೆದು ಹೋಗುತ್ತದೆ. ಮತ್ತು ಬಡವರ ಬದುಕು 2 ಹೊತ್ತಿನ ಊಟ ಹೊಟ್ಟೆ ತುಂಬಿಸಿಕೊಳ್ಳೋದ್ರಲ್ಲೇ ಮುಗಿದು ಹೋಗುತ್ತದೆ. ಇನ್ನೂ ಕೆಲ ಜನರ ಜೀವನ ಬದುಕುವುದರಲ್ಲಿಯೇ ಮುಗಿದು ಹೋಗಿರುತ್ತದೆ. ಜೀವನ ಎಷ್ಟೇ ಗುರು. ಇಲ್ಲಿ ಸಾಮಾಜಿಕ ಜೀವನದಲ್ಲಿ ಯಾರ ಹತ್ತಿರ ಕೋಪ ಹೆಚ್ಚಿಗೆ ಇರುತ್ತದೆಯೋ ಅಂಥವರಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ. ಯಾರು ಬೆಣ್ಣೆ ಅಂತ ಸಕ್ಕರೆ ಅಂತ ಮಾತುಗಳನ್ನಾಡಿ ಆಕರೆಗಳ ಮಾತುಗಳನ್ನಾಡೋದ್ರಲ್ಲಿ ಅವರಲ್ಲಿ ಯಾವಾಗಲೂ ದ್ವೇಷ ಬಗಲಲ್ಲಿ ಕತ್ತರಿಯುತ್ತದೆ. ಇದು ಸತ್ಯ ಮಾತು. ಸಮಾಜದಲ್ಲಿ ಕೆಲವು ಜನರು ಹೇಗಿರ್ತಾರೆ ನೋಡಿ, ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಇಷ್ಟಪಡುವವರು ನಮ್ಮನ್ನು ಅತಿ ಹಚ್ಚಿಕೊಂಡವರು, ನಮ್ಮ 1000 ತಪ್ಪುಗಳನ್ನು ಕಂಡು ಬಂದರೂ ನಮ್ಮನ್ನು ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟವೇ ಪಡೆದವರು ನಮ್ಮಲ್ಲಿ 1000 ಒಳ್ಳೆ ಗುಣಗಳಿದ್ದರೂ ಸಹ ನಮ್ಮನ್ನು ಒಂದೇ ಒಂದು ತಪ್ಪು ಕಂಡು ಹಿಡಿದು ನಮ್ಮನ್ನು ದೂರ ಮಾಡಿಬಿಡುತ್ತಾರೆ. ಈಗಿನ ವಾಸ್ತವಿಕ ಬದುಕಿನ ನಿಜ ಸ್ವರೂಪ. ಅಂದರೆ ಈ ಪ್ರಪಂಚವೇ ಹೀಗೆ ನೋಡಿ. ಈ ಭೂಮಿ ಮೇಲೆ ವಾಸಿಸುತ್ತಿರುವ ಈ ಸಾಮಾಜಿಕ ಜೀವನದಲ್ಲಿ ಯಾವತ್ತೂ ಹೆಣ್ಣು ಮಣ್ಣು ಹೊನ್ನು ಇವುಗಳನ್ನು ಆಸೆ ಪಡಬಾರದು. ಇವು ಯಾವತ್ತೂ ಶಾಶ್ವತವಲ್ಲ. ಮನೆಯಲ್ಲಿದ್ದ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯರ ಸಂಘ ಮಾಡಿ ಅವರ ಬೆನ್ನ ಹಿಂದೆ ಬೆನ್ನತ್ತಿ ಹೋದವರು ಇಲ್ಲಿ ಯಾವತ್ತೂ ಉದ್ಧಾರ ಆಗಿಲ್ಲ. ಮತ್ತು ಯಾರು ತನ್ನ ಪತಿಯನ್ನು ತೊಡೆದು ಬೇರೆ ಗಂಡಸಿನ ಬೆನ್ನತ್ತಿ ಅವರ ಹಿಂದೆ ಓಡಿ ಹೋದವರು ಯಾರೂ ಉದ್ಧಾರ ಆಗಿಲ್ಲ. ಇವೆಲ್ಲವೂ ಬರೀ 3 ದಿನದ ಸಂಸಾರ, 3 ದಿನದ ಸಂತೆ ಇದ್ದಾಗೆ. ಇದು ಮುಂದೆ ಅವರ ಜೀವನದಲ್ಲಿ ಅದರ ಪರಿಣಾಮ ಅನುಭವಿಸಬೇಕಾಗುತ್ತದೆ. ಇದು ಸತ್ಯ ಮಾತು. ಜೀವನದಲ್ಲಿ ನಿಮ್ಮ ಜೀವನದ ಬಗ್ಗೆ ಒಮ್ಮೆ ಹಿಂತಿರುಗಿ ನೋಡಿದಾಗ ನಿಮಗೆ ಕಾಣಿಸುವುದು ನೀವು ಅನುಭವಿಸಿದಂಥ ಕಷ್ಟಗಳು, ನಷ್ಟಗಳು, ಏಳು ಬೀಳು, ಶೋಷಣೆಗಳು, ಮೋಸಕ್ಕೊಳಗಾದ ಕ್ಷಣಗಳು, ದೂರದ ಸಂಬಂಧಗಳು, ಕಳೆದುಕೊಂಡ ನಂಬಿಕೆಗಳು, ನಮ್ಮನ್ನು ನೋಯಿಸಿದ ಜನರು, ಇವೆಲ್ಲವೂ ಕಾಣುತ್ತವೆ. ಸಮಾಜದಲ್ಲಿ ನಿಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಬದುಕು ನಡೆಸಬಾರದು.
ಇಲ್ಲಿ ಅವರಂತೆ ನೀನಲ್ಲ, ನಿನ್ನಂತೆ ಅವರಿಲ್ಲ. ಕಪ್ಪೆಯಂತೆ ಏಡಿಗೆ ಹಾರಲು ಆಗುತ್ತಾ? ಏನಾದರೂ ಏಡಿ ಕಪ್ಪೆಯಂತೆ ಹಾರಲು ಹೊರಟರೆ ಎಲ್ಲ ಕಾಲುಗಳು ಮುರಿದುಕೊಳ್ಳಬೇಕಾಗುತ್ತದೆ. ಯಾರಿಗೆ ಹೇಗೆ ಹೊಂದಾಣಿಕೆ ಆಗುವುದೋ ಹಾಗೇ ಜೀವನ ನಡೆಸಬೇಕು. ಅವರು ಹಾಗೆ ಇವರು ಹೀಗೆ ಎಂದು ವಿಚಾರ ಮಾಡುವುದಕ್ಕಿಂತಲೂ ನೀನು ಹೇಗೆ ಎಂದು ವಿಚಾರಿಸು. ನೀನು ಕಷ್ಟಪಟ್ಟು ದುಡಿ, ನೀನು ಸಹ ಅವರಂತೆ ಆಗುತ್ತೀಯಾ? ನೀನು ದುಡಿದಿಲ್ಲದಿದ್ದರೆ ಅದೇ ಚೆಂಬು, ಅದೇ ದಿಂಬು, ಅದೇ ಬೊಂಬು, ಅದೇ ಹಳೆ ಪಾತ್ರೆ, ನಿನ್ನ ಜೀವನವು ಗುಜರಿಗೂ ಲೈಕ್ ಆಗಲಾರಂತೆ ಹೋಗುತ್ತದೆ. ಜೀವನದಲ್ಲಿ ದುಡಿದು ತಿನ್ನು, ಅದೇ ನಿಜವಾದ ಜೀವನ. ನಾವಿರುವ ಈ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಹಣ, ಸೌಂದರ್ಯ, ಅಧಿಕಾರ ಇವುಗಳು ಯಾವತ್ತೂ ಶಾಶ್ವತ ಇಲ್ಲ. ಮತ್ತು ಇವುಗಳು ನಮ್ಮ ಬದುಕಿನಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಸಮಯದಲ್ಲಿ ನಮ್ಮ ಪರವಾಗಿ ಯಾವತ್ತೂ ಇರೋದಿಲ್ಲ. ಆದರೆ ನಿಮ್ಮಲ್ಲಿ ಇರುವ ಪ್ರಾಮಾಣಿಕತೆ, ನಂಬಿಕೆ, ವಿಶ್ವಾಸ, ಗೌರವ, ಒಳ್ಳೆಯ ಸ್ವಭಾವ, ಒಳ್ಳೆ ನಡತೆ, ಒಳ್ಳೆ ತಿಳುವಳಿಕೆ, ಒಳ್ಳೆಯ ಮನಸ್ಸು ಇವುಗಳು ಯಾವಾಗಲೂ ನಮ್ಮ ಪರವಾಗಿಯೇ ಇರುತ್ತವೆ. ಅದಕ್ಕಾಗಿ ನಿಮಗೆ ಗೊತ್ತಿರಲಿ, ಈ ಜೀವನವು ಶಾಶ್ವತವಲ್ಲ ಎಂದು. ನಿಮ್ಮ ಹತ್ತಿರ ಕೋಟಿ ಕೋಟಿ ಹಣ ಇದ್ದರೆ, ಕೋಟಿ ಕೋಟಿ ಆಸ್ತಿ ಅಂತಸ್ತು ಇದ್ದರೆ, ಬಂಗಾರ ಬೆಳ್ಳಿ ಇದ್ದರೆ, ನಿಮ್ಮಲ್ಲಿ ಮಾತನಾಡುವ ಪದ್ಧತಿಯೇ ಸರಿ ಇಲ್ಲ ಅಂದರೆ ಏನು ಪ್ರಯೋಜನ? ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದುಕೊಡುತ್ತದೆ. ಏಕೆಂದರೆ ಆಸ್ತಿ ಅಂತಸ್ತಿಗೆ, ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟುವುದಾಗುವುದಿಲ್ಲ. ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರೇ ನಿಜವಾದ ವ್ಯಕ್ತಿಗಳು, ಸ್ನೇಹಿತರು. ಇದು ತಿಳಿದಿರಲಿ. ವಾಸ್ತವಿಕ ಬದುಕು ಹೇಗೆಂದರೆ, ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಪ್ರತಿ ಹೆಜ್ಜೆಗೂ ಶತ್ರುಗಳು ಹೆಚ್ಚು, ಮತ್ತು ಎಲ್ಲಿ ಸುಳ್ಳಿನ ಕಂತೆಗಳು ಜಾಸ್ತಿ ಇರುವುದು ಅಲ್ಲಿ ಅಭಿಮಾನಿಗಳು ಜಾಸ್ತಿ ಇರುತ್ತಾರೆ. ಆದರೂ ಸಹ ಒಂದು ಮಾತು, ನಮ್ಮನ್ನು ಕೊನೆ ಹಂತದಲ್ಲಿ ಕಾಪಾಡುವುದೇ ಸತ್ಯವೇ ಹೊರತು ಸುಳ್ಳಲ್ಲ. ನಿಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಾದರೆ ನೀವು ಕೆಲವೊಂದನ್ನು ಕೆಟ್ಟ ಚಟಗಳಿಂದ ದೂರ ಇರಬೇಕಾಗುತ್ತದೆ. ಅಂದರೆ ಕೆಲವೊಂದಿಷ್ಟು ತ್ಯಜಿಸುತ್ತಾ ಸಾಗಬೇಕು. ಅನುಪಯುಕ್ತವಾಗದ ಕೆಲವೊಂದನ್ನು ಬಿಡಬೇಕು. ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಕೆಟ್ಟ ಚಟಗಳನ್ನು ಒಂದೊಂದಾಗಿ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಗೆಲುವು ಖಚಿತ. ಗೆಲುವು ಕೂಡ ಹತ್ತಿರ ಆಗುತ್ತಾ ಬರ್ತದೆ. ನಾವಿರುವ ಈ ಸಮಾಜದಲ್ಲಿ ಸಮಯ, ಸೌಂದರ್ಯ, ಹಣ, ಅಧಿಕಾರ, ಶರೀರ ಇವು ನಮ್ಮ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ, ಮತ್ತು ಎಲ್ಲ ಸಮಯದಲ್ಲೂ ನಮ್ಮ ಪರವಾಗಿ ಇರುವುದಿಲ್ಲ. ಆದರೆ ಇಲ್ಲಿ ನಮ್ಮ ನಂಬಿಕೆ, ವಿಶ್ವಾಸ ನಮ್ಮ ಪರವಾಗಿ ಇರುತ್ತದೆ. ನೀ ಮಾಡಿದ ಪಾಪ ಕರ್ಮವು ನೀನೇ ಕಳೆಯಬೇಕು. ನೀ ಮಾಡಿದ ಪಾಪವು ನಿನ್ನ ಬದುಕಿನ ದಿನದಲ್ಲಿ ಕಳೆಯಬೇಕಾಗುತ್ತದೆ. ತಮ್ಮ, ನಿನ್ನ ಬದುಕಿನಲ್ಲಿ ನೀನು ಮಾಡುತ್ತಿರೋ ಪ್ರತಿಯೊಂದು ಪಾಪವು ಅದೊಂದು ಸಾಲ ಇದ್ದ ಹಾಗೆ. ಅದು ಒಂದಿಲ್ಲ ಒಂದು ದಿನ ಅದರ ಬಡ್ಡಿ ಸಮೇತ ತೀರಿಸಬೇಕಾಗುತ್ತದೆ. ಮತ್ತು ನೀನು ಮಾಡುತ್ತಿರುವ ಎಲ್ಲ ಒಳ್ಳೆಯ ಕೆಲಸಗಳು ಅವು ನಿನ್ನ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟದ ಸಮಯದಲ್ಲಿ ಒಂದಿಲ್ಲ ಒಂದು ದಿನ ಸಹಾಯಕ್ಕೆ ಬರುತ್ತದೆ. ಜೀವನದಲ್ಲಿ ಕೋಟಿ ಕೋಟಿ ಹಣ, ಕೋಟಿ ಕೋಟಿ ಆಸ್ತಿ ಇದೆ ಎಂದು ಊರೆಲ್ಲ ಜನರ ಮುಂದೆ ಎದೆ ಉಬ್ಬಿಸಿಕೊಂಡು ತಿರುಗಿದರೆ ನೀನೊಬ್ಬ ಮಹಾನ್ ವ್ಯಕ್ತಿ ಅನಿಸಿಕೊಳ್ಳುವುದಿಲ್ಲ. ಸಮಾಜದ ಎಲ್ಲ ಕಡೆಯಲ್ಲೂ ತಲೆ ಎತ್ತಿ ನಿಲ್ಲೋನು ಅವನೊಬ್ಬ ದೊಡ್ಡ ವ್ಯಕ್ತಿ ಅಲ್ಲ. ಎಲ್ಲಿ ಹೇಗೆ ಇರಬೇಕು ಅಂತ ತಿಳಿದುಕೊಳ್ಳುವವನೇ ನಿಜವಾದ ನಾಯಕ. ಎಂಥ ಮಾನ್ಯ ವ್ಯಕ್ತಿಯಾಗಿರಲಿ, ಅವನು ಎಲ್ಲಿಯೂ ತಲೆ ಬಾಗಿಸಿದ್ದರೆ ದೇವರ ಗುಡಿಯ ದ್ವಾರದ ದರ್ಶನಕ್ಕೆ ಎಂದು ಒಳಗಡೆ ಹೋಗುವಾಗ ತಲೆ ಬಾಗಿಸಲೇಬೇಕು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.